ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವರ್ಲ್ಡ್ ಫೇಮಸ್ ಮ್ಯೂಸಿಷಿಯನ್ ಲಿಯಾ ಕೈಲ್ ಹೇಗೆ ಕ್ಷಣಾರ್ಧದಲ್ಲಿ ಕಣ್ಮುಚ್ಚಿ ಕಂಡುಬಿಡೋದ್ರಲ್ಲಿ ಹಲವಾರು ಡ್ರೆಸ್ಗಳನ್ನು ಚೇಂಜ್ ಮಾಡ್ತಾರೆ. ಮಾತ್ರವಲ್ಲ, ಡ್ರೆಸ್ ಚೇಂಜ್ ಮಾಡೋದ್ರ ಜೊತೆಗೆ ಬೇರೆ ರೀತಿಯ ಟ್ರಿಕ್ಸ್ಗಳನ್ನು ಮಾಡ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಇದೆ ವಿಡಿಯೋ. ಬನ್ನಿ ಆ ಸೀಕ್ರೆಟ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರೋ ವಿಡಿಯೋದಲ್ಲಿ ಲಿಯಾ ಕೈಲ್ ಕಪ್ಪು ಬಣ್ಣದ ಒಂದು ಡ್ರೆಸ್ನೊಂದಿಗೆ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅವರ ಕೈಯಲ್ಲಿ ಮ್ಯಾಜಿಕಲಿ ಒಂದು ಹ್ಯಾಂಗರ್ ಬರುತ್ತೆ. ನೋಡ್ತಾ ಇದ್ದಂತೆ ಆ ಹ್ಯಾಂಗರ್ನಿಂದ ಒಂದು ರೆಡ್ ಕಲರ್ ಡ್ರೆಸ್ ಸಹ ನೇತಾಡ್ತಾ ಇರುತ್ತೆ. ಇದಾದ ನಂತರ ಲಿಯಾ ಅಲ್ಲೇ ಇರೋ ಡ್ರೆಸ್ ಚೇಂಜ್ ರೂಮಿಗೆ ಹೋಗ್ತಾಳೆ. ನಂತರ ಅಲ್ಲಿಂದ ಬರುವಾಗ ಅವಳ ಬ್ಲ್ಯಾಕ್ ಡ್ರೆಸ್ ರೆಡ್ ಕಲರ್ಗೆ ಚೇಂಜ್ ಆಗಿರುತ್ತೆ. ನಂತರ ಲಿಯಾ 2 ರೆಡ್ ಕಲರ್ ಬಟ್ಟೆ ಪೀಸ್ನ ತಗೊಳ್ತಾಳೆ. ನಂತರ ಅದನ್ನು ದೇಹದ ಮುಂದೆ ಸವರ್ತಾಳೆ. ವೆರಿ ನೆಕ್ಸ್ಟ್ ಮೂಮೆಂಟೇ ಅಲ್ಲಿ ಬ್ಲ್ಯಾಕ್ ಡ್ರೆಸ್ ರೆಡ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಈಗ ಲಿಯಾ ಮತ್ತೆ ಡ್ರೆಸ್ ಚೇಂಜಿಂಗ್ ರೂಮ್ ಹತ್ರ ಇರೋ ಒಂದು ಕಪ್ಪು ಬಟ್ಟೆನ ತೆಗೆದುಕೊಳ್ತಾಳೆ. ನಂತರ ಆ ಕಪ್ಪು ಬಟ್ಟೆನ ಕೆಳಗಾಗಿದ ತಕ್ಷಣ ಅವಳ ಕಪ್ಪು ಬಟ್ಟೆ ಮ್ಯಾಜಿಕಲಿ ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಇದಾದ ನಂತರ ಲಿಯಾ ಪುನಃ ಅಲ್ಲೇ ಹತ್ತಿರ ಇರೋ ವಾರ್ಡ್ರೋಬ್ ಹತ್ತಿರ ಹೋಗಿ ಅಲ್ಲಿರೋ ಒಂದು ಬ್ಲೂ ಡ್ರೆಸ್ನ ತೆಗೆದುಕೊಳ್ತಾಳೆ. ನಂತರ ಅಲ್ಲೇ ಮ್ಯಾಜಿಕ್ ಆಗಿ ಇನ್ನೊಂದು ಬಟ್ಟೆ ಹ್ಯಾಂಗರ್ನಲ್ಲಿ ನೇತಾಡ್ತಾ ಇರುತ್ತೆ. ನಂತರ ಲಿಯಾ ಆ 2 ಬಟ್ಟೆನ ತನ್ನ ಆಪೋಸಿಟಲ್ಲಿ 2 ಕೈಯಿಂದ ಆ ಕಡೆ ಈ ಕಡೆ ಬಿಸಾಡ್ತಾಳೆ. ತಕ್ಷಣ ಅವಳ ಡ್ರೆಸ್ಸು ಸಿಲ್ವರ್ ಕಲರ್ಗೆ ಚೇಂಜ್ ಆಗುತ್ತೆ. ನಂತರ ಲಿಯಾ ಅಲ್ಲೇ ಡ್ರೆಸ್ ಚೇಂಜಿಂಗ್ ರೂಮಲ್ಲಿ ಇಟ್ಟಿರೋ ಪೇಪರ್ ಫ್ಲವರ್ನ ತೆಗೆದುಕೊಳ್ತಾಳೆ. ಅದನ್ನ ಕೆಳಗೆ ಬೀಳಿಸ್ತಾಳೆ. ಆಗ ಆ ಫ್ಲವರ್ ಪುಡಿಯಾಗಿ ನೆಲದ ಮೇಲೆ ಬೀಳುತ್ತೆ. ಅದೇ ರೀತಿ ಅವಳ ವೆರಿ ಸೆಕೆಂಡಲ್ಲೇ ಅವಳ ಡ್ರೆಸ್ ಸಹ ಪುಡಿಯಾಗಿ ನೆಲಕ್ಕೆ ಬೀಳುತ್ತೆ. ಈಗ ಅವಳು ಸ್ಟೇಜ್ ಮೇಲೆ ಪುನಃ ಕಪ್ಪು ಬಟ್ಟೆಯಲ್ಲಿ ನಿಂತ್ಕೊಳ್ತಾಳೆ. ಇದಾದ ನಂತರ ಲಿಯಾ ಅಲ್ಲೇ ಇರೋ ವಾರ್ಡ್ರೋಬಿಂದ ಒಂದು ಬ್ಲ್ಯಾಕ್ ಟಾಪನ್ನು ತೆಗೆದುಕೊಳ್ತಾಳೆ. ಅದನ್ನ ಶೇಕ್ ಮಾಡ್ತಾಳೆ. ವೆರಿ ನೆಕ್ಸ್ಟ್ ಸೆಕೆಂಡಲ್ಲೇ ಆ ಟಾಪಿಂದ ಒಂದು ದೊಡ್ಡ ರೆಡ್ ಕಲರ್ ಫ್ಲವರ್ ಬರುತ್ತೆ. ಅದ್ರ ನೆಕ್ಸ್ಟ್ ಮೂಮೆಂಟಲ್ಲೇ ಲಿಯಾ ಅದರಿಂದ ಪುನಃ ಒಂದು ದೊಡ್ಡ ರೆಡ್ ಫ್ಲವರ್ನ ತೆಗಿತಾಳೆ. ಈಗ 2 ಫ್ಲವರಲ್ಲಿ ಒಂದು ಫ್ಲವರ್ನ ಅಲ್ಲೇ ಇರೋ ಡ್ರೆಸ್ ಚೇಂಜಿಂಗ್ ರೂಮ್ ಮೇಲೆ ಇಡ್ತಾಳೆ. ಮತ್ತೊಂದನ್ನು ತನ್ನ ಎಡಕೈಯಿಂದ ಬಿಸಾಡ್ತಾಳೆ. ಆಗ ಪುನಃ ಅವಳ ಡ್ರೆಸ್ಸು ಚೇಂಜ್ ಆಗುತ್ತೆ. ನಂತರ ಲಿಯಾ ಅಲ್ಲಿರೋ ಕಪ್ಪಿ ಟೋಪಿಯನ್ನು ಅಲ್ಲಿರೋ ಬೊಂಬೆಯಿಂದ ತೆಗಿತಾಳೆ. ನಂತರ ಅದನ್ನು ಪುನಃ ಗೊಂಬೆ ಹತ್ರ ತಗೊಂಡು ಹೋಗ್ತಾಳೆ. ಆಗ ಆ ಗೊಂಬೆಯ ಡ್ರೆಸ್ ಚೇಂಜ್ ಆಗುತ್ತೆ. ಮಾತ್ರವಲ್ಲ, ಆ ಗೊಂಬೆಯ ಹ್ಯಾಟ್ ಸಹ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ನಂತರ ಲಿಯಾ ಅಲ್ಲೇ ಇರೋ ವಾರ್ಡ್ರೋಬ್ನ ಕಡೆ ನೋಡ್ತಾಳೆ. ಅಲ್ಲಿ ಒಂದು ಗ್ರೀನ್ ಡ್ರೆಸ್ ನೇತಾಡ್ತಾ ಇರುತ್ತೆ. ನೋಡ್ತಾ ಆ ಗ್ರೀನ್ ಡ್ರೆಸ್ ಲಿಯಾಳ ಕಡೆ ಬರುತ್ತೆ. ಅದೇ ಸೆಕೆಂಡ್ನಲ್ಲಿ ಅವಳ ಡ್ರೆಸ್ ಸಹ ಗ್ರೀನ್ ಕಲರ್ಗೆ ಚೇಂಜ್ ಆಗುತ್ತೆ. ಇದಾದ ನಂತರ ಲಿಯಾ ಆವಾಗಲೇ ಇಟ್ಟಿರೋ ಆ ರೆಡ್ ಫ್ಲವರ್ನ ತಗೊಳ್ತಾಳೆ ಮತ್ತು ತನ್ನ ಎಡಗೈಯಿಂದ ಆ ಫ್ಲವರ್ನ ಟಚ್ ಮಾಡಿದ ತಕ್ಷಣ ಅವಳ ಕೈಯಲ್ಲಿ ಲೈಟ್ ಆನ್ ಆಗುತ್ತೆ. ನಂತರ ಅವಳು ತನ್ನ 2 ಕೈಯಿಂದ ಲೈಟ್ ಆನ್ ಆಗಿರೋ ಕೈಯಿಂದ ತನ್ನ ಮೈ ಮೇಲೆ ಕೈ ಆಡಿಸಿದಾಗ ಅವಳ ಆ ಡ್ರೆಸ್ ಸಹ ನಿಧಾನ ಚೇಂಜ್ ಆಗ್ತಾ ಹೋಗುತ್ತೆ. ಗ್ರೀನಿಂದ ರೆಡ್ಗೆ ಚೇಂಜ್ ಆಗುತ್ತೆ. ನಂತರ ಲಿಯಾ ಅಲ್ಲೇ ಸ್ಟೇಜಲ್ಲಿ ಮಿನಿ ಕಟ್ ಪೇಪರ್ನ ಮೇಲಕ್ಕೆ ಬಿಸಾಡ್ತಾಳೆ. ಆಗ ಇಮ್ಮಿಡಿಯೇಟ್ಲಿ ಅವಳ ಡ್ರೆಸ್ ಸಹ ಚೇಂಜ್ ಆಗುತ್ತೆ. ಹಾಗಾದರೆ ಲಿಯಾ ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ಹಲವಾರು ಟ್ರಿಕ್ಸ್ಗಳನ್ನು ಹೇಗೆ ಮಾಡ್ತಾಳೆ, ಹಲವಾರು ಡ್ರೆಸ್ಗಳನ್ನ ಕೇವಲ ಸೆಕೆಂಡ್ಗಳ ಅಂತರದಲ್ಲಿ ಹೇಗೆ ಚೇಂಜ್ ಮಾಡ್ತಾಳೆ, ಬನ್ನಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಷಣಾರ್ಧದಲ್ಲಿ ಲಿಯಾ ಅನೇಕ ಡ್ರೆಸ್ಗಳನ್ನ ಚೇಂಜ್ ಮಾಡ್ತಾಳೆ, ನೀವು ನೋಡಿದ್ದೀರಾ. ಆದರೆ ರಿಯಾಲಿಟಿ ಏನಂದರೆ ಅವಳು ಶೋಗೆ ಬರೋ ಮುಂಚೆನೇ ಎಲ್ಲ ಡ್ರೆಸ್ಗಳನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಬಂದಿರ್ತಾಳೆ. ಮತ್ತು ಈ ಬಟ್ಟೆಯ ವಿಶೇಷತೆ ಏನಂದರೆ ಇದು ಸಿಲ್ಕ್, ಸಾಫ್ಟ್, ಲೈಟ್ ವೇಟ್ ಆಗಿರುತ್ತೆ. ಮತ್ತು ಮುಖ್ಯವಾಗಿ ಇದು ಹೀಟನ್ನು ಹಿಡ್ಕೊಳ್ಳೋದಿಲ್ಲ. ಬನ್ನಿ ಈಗ 1 by 1 ಈ ಎಲ್ಲ ಟ್ರಿಕ್ಸ್ಗಳನ್ನು ತಿಳಿದುಕೊಳ್ಳೋಣ. ಲಿಯಾ ಸ್ಟೇಜ್ ಮೇಲೆ ಬ್ಲ್ಯಾಕ್ ಡ್ರೆಸ್ಸಲ್ಲಿ ನಿಂತಿರ್ತಾಳೆ. ಸಡನ್ನಾಗಿ ಅವಳ ಕೈಯಲ್ಲಿ ಒಂದು ಹ್ಯಾಂಗರ್ ಬರುತ್ತೆ. ಆದರೆ ರಿಯಾಲಿಟಿ ಏನಂದರೆ ಈ ಹ್ಯಾಂಗರ್ ಮ್ಯಾಜಿಕಲಿ ಬರೋದಿಲ್ಲ. ಈ ಹ್ಯಾಂಗರ್ನ ಅವಳು ಮೊದಲೇ ಅತ್ಯಂತ ಜಾಣ್ಮೆಯಿಂದ ಲಿಯಾ ತನ್ನ ಬ್ಲ್ಯಾಕ್ ಡ್ರೆಸ್ ಒಳಗೆ ಸೇರಿಸಿ ಕಟ್ಟಿರ್ತಾರೆ. ಅವಳು ಅದನ್ನು ಹಿಡಿದು ಎಳೆದಾಗ ನಮ್ಮ ಕಣ್ಮುಂದೆ ಆ ಹ್ಯಾಂಗರ್ ಒಂದು ಕಾಣುತ್ತೆ. ಈ ಹ್ಯಾಂಗರ್ ಸಹ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಆಗಿದ್ದು ಅವಳು ಬ್ಲ್ಯಾಕ್ ಡ್ರೆಸ್ನಲ್ಲಿ ಇರೋದ್ರಿಂದ ನಮಗೆ ಆ ಹ್ಯಾಂಗರ್ ಕಾಣೋದಿಲ್ಲ. ಹಾಗೂ ಹ್ಯಾಂಗರ್ನ ಇನ್ನೊಂದು ಸೈಡು ಗ್ರೇ ಕಲರ್ ಇರುತ್ತೆ. ಲಿಯಾ ಈ ಹ್ಯಾಂಗರ್ನ ತನ್ನ ಬಟ್ಟೆ ಒಳಗಿಂದ ಎಳೆದಾಗ ಆ ಹ್ಯಾಂಗರ್ನ ಗ್ರೇ ಕಲರ್ ನಮಗೆ ಕಾಣುತ್ತೆ. ನೆಕ್ಸ್ಟ್ ಮೂಮೆಂಟ್ ಆ ಹ್ಯಾಂಗರಲ್ಲಿ ರೆಡ್ ಕಲರ್ ಡ್ರೆಸ್ಸು ನೇತಾಡ್ತಾ ಇರುತ್ತೆ. ಆದರೆ ರಿಯಾಲಿಟಿನೇ ಬೇರೆ. ನೀವು ನೋಡ್ಬೋದು ಆ ರೆಡ್ ಡ್ರೆಸ್ಸನ್ನು ಬ್ಲ್ಯಾಕ್ ಡ್ರೆಸ್ ಒಳಗೆ ಇಟ್ಟಿರ್ತಾರೆ.
ಈ ರೆಡ್ ಡ್ರೆಸ್ಸನ್ನು ಬ್ಲ್ಯಾಕ್ ಹ್ಯಾಂಗರ್ಗೆ ಅಟ್ಯಾಚ್ ಮಾಡಿ ಬ್ಲ್ಯಾಕ್ ಡ್ರೆಸ್ ಒಳಗೆ ಇಟ್ಟಿರ್ತಾರೆ. ನೀವು ನೋಡ್ಬೋದು ಲಿಯಾಳ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಈ ಹ್ಯಾಂಗರ್ನ ತುದಿ ಕಾಣ್ತಾ ಇದೆ. ಈ ಹ್ಯಾಂಗರ್ನ ಲಿಯಾ ಅತ್ಯಂತ ಜಾಣ್ಮೆಯಿಂದ ಹೊರ ತೆಗಿತಾಳೆ. ಆಗ ನಮಗೆ ಅನಿಸುತ್ತೆ ಈ ರೆಡ್ ಡ್ರೆಸ್ಸು ಮ್ಯಾಜಿಕಲಿ ಲಿಯಾಳ ಕೈಯಲ್ಲಿ ಬಂತು ಅಂತ. ಇದಾದ ನಂತರ ಲಿಯಾ ಡ್ರೆಸ್ ಚೇಂಜ್ ರೂಮಿಗೆ ಹೋಗ್ತಾಳೆ. ಅಲ್ಲಿಂದ ಬರುವಾಗ ಅವಳ ಬ್ಲ್ಯಾಕ್ ಡ್ರೆಸ್ ರೆಡ್ ಆಗಿರುತ್ತೆ. ಆದರೆ ರಿಯಾಲಿಟಿ ಏನಂದರೆ ಈ ರೆಡ್ ಡ್ರೆಸ್ ಸಪ್ರೇಟ್ ಡ್ರೆಸ್ ಅಲ್ಲ. ಇದು ನಾವು ಆವಾಗಲೇ ತೋರಿಸಿದ ಹಾಗೆ ಅವಳು ಒಂದರ ಮೇಲೆ ಒಂದರಂತೆ ಹಾಕಿದ ಡ್ರೆಸ್ಗಳು. ಲಿಯಾ ಆ ರೂಮ್ ಒಳಗೆ ಹೋದಾಗ ಅವಳ ಕೈಯಲ್ಲಿರೋ ರೆಡ್ ಡ್ರೆಸ್ನ ಒಳಗೆ ಬಿಟ್ಟು ಬ್ಲ್ಯಾಕ್ ಡ್ರೆಸ್ಸನ್ನು ರಿಮೂವ್ ಮಾಡ್ತಾಳೆ. ನಂತರ ಹೊರಗೆ ಬಂದಾಗ ನೀವು ಅಬ್ಸರ್ವ್ ಮಾಡಬಹುದು, ಅವಳ ಕಾಲಿನ ಸ್ಕಿನ್ ಸಹ ನಮಗೆ ಕಾಣುತ್ತೆ. ಆದರೆ ಅವಳು ರೆಡ್ ಡ್ರೆಸ್ಸನ್ನು ರಿಮೂವ್ ಮಾಡಿದಾಗ ಕಂಪ್ಲೀಟ್ ಕವರ್ ಆಗಿರೋದು ಬ್ಲ್ಯಾಕ್ ಡ್ರೆಸ್ನಲ್ಲಿ ಕಾಣಿಸ್ಕೊಳ್ತಾಳೆ. ನೀವು ಕೇಳ್ಬೋದು, ಈ ರೆಡ್ ಡ್ರೆಸ್ಸಲ್ಲಿ ಅವಳ ಕಾಲು ಕಾಣಿಸ್ತಾ ಇತ್ತು, ಆದರೆ ನೆಕ್ಸ್ಟು ಕಂಪ್ಲೀಟ್ ಬಾಡಿ ಕವರ್ ಆಗಿರೋ ಬ್ಲ್ಯಾಕ್ ಡ್ರೆಸ್ಸು ಹೇಗೆ ಬಂತು ಅಂತ. ಆದರೆ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಇದು ಅವಳ ನಿಜವಾದ ಸ್ಕಿನ್ ಅಲ್ಲ, ಬದಲಾಗಿ ಅದು ಅವಳ ಸ್ಕಿನ್ ಕಲರ್ನ ಬಟ್ಟೆ. ನೀವು ನೋಡ್ಬೋದು ಲಿಯಾಳ ಕೆಂಪುಗಟ್ಟೆಯ ಎರಡೂ ಕಡೆ ಥ್ರೆಡ್ ಇದೆ. ಆ ಥ್ರೆಡ್ನ ಹಿಡ್ಕೊಂಡು ಅವಳು ಆ ರೆಡ್ ಡ್ರೆಸ್ನ ಕೆಳಗೆ ಹಾಕ್ತಾಳೆ. ಇಮಿಡಿಯೇಟ್ಲಿ ಆ ಥ್ರೆಡ್ ಮುಖಾಂತರ ಅವಳ ಆ ಡ್ರೆಸ್ಸು ಕೆಳಗೆ ಬೀಳುತ್ತೆ. ಆಗ ಅವಳ ಬ್ಲ್ಯಾಕ್ ಡ್ರೆಸ್ಸು ಅಪಿಯರ್ ಆಗುತ್ತೆ. ನೀವು ನೋಡಿ, ಅವಳ ರೆಡ್ ಡ್ರೆಸ್ಸು ಕೆಳಗೆ ಬಿದ್ದಾಗ ಆ ರೆಡ್ ಡ್ರೆಸ್ಸಲ್ಲಿ ಅವಳ ಸ್ಕಿನ್ ಕಲರ್ನ ಆ ಬಟ್ಟೆಯ ಚೂರನ್ನು ಸಹ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದಾದ ನಂತರ ಲಿಯಾ ಅಲ್ಲೇ ಇರೋ ಬ್ಲ್ಯಾಕ್ ಬಟ್ಟೆಯಿಂದೇ ಹೋಗ್ತಾಳೆ. ನಂತರ ಆ ಬ್ಲ್ಯಾಕ್ ಬಟ್ಟೆನ ರಿಮೂವ್ ಮಾಡಿದಾಗ ಅವಳ ಬ್ಲ್ಯಾಕ್ ಡ್ರೆಸ್ ಬ್ಯೂಟಿಫುಲ್ ಆಗಿರೋ ಬ್ಲೂ ಡ್ರೆಸ್ಗೆ ಕನ್ವರ್ಟ್ ಆಗುತ್ತೆ. ಆದರೆ ಇಲ್ಲಿ ರಿಯಾಲಿಟಿ ಏನಂದರೆ, ಲಿಯಾ ಆ ಬ್ಲ್ಯಾಕ್ ಬಟ್ಟೆನ ಬಿಸಾಡುವಾಗ ಅವಳ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಇರುವ ಎರಡು ಕಡೆ ಥ್ರೆಡ್ ನೀವು ನೋಡಿ, ಅದನ್ನು ಅವಳು ತುಂಬ ಕ್ಲೆವರ್ ಆಗಿ ಎಳೆದು ಬ್ಲ್ಯಾಕ್ ಡ್ರೆಸ್ಸನ್ನು ರಿಮೂವ್ ಮಾಡ್ತಾಳೆ. ನಂತರ ಲಿಯಾ ಅಲ್ಲೇ ಇರೋ ವಾರ್ಡ್ರೋಬಿಂದ ಒಂದು ಬ್ಲೂ ಡ್ರೆಸ್ಸನ್ನು ತೆಗಿತಾಳೆ. ಅದೇ ಕ್ಷಣದಲ್ಲಿ ಅಲ್ಲಿ ಮತ್ತೊಂದು ಡ್ರೆಸ್ ಅಪಿಯರ್ ಆಗುತ್ತೆ. ಆದರೆ ರಿಯಾಲಿಟಿ ಏನಂದರೆ, ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಈ ಹ್ಯಾಂಗರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಪಟ್ಟಿ ಇದೆ. ಈ ಪಟ್ಟಿ ಒಳಗೆ ಬಟ್ಟೆನ ಇಟ್ಟಿರ್ತಾರೆ. ಮಾತ್ರವಲ್ಲ, ತುಂಬ ತೆಳ್ಳಗೆ ಇರೋ ದಾರನ ಆ ಬ್ಲೂ ಬಟ್ಟೆಗೆ ಅಂಟಿಸಿ ಆ ದಾರನ ಇನ್ನೊಂದು ಬಟ್ಟೆಗೆ ಕಟ್ಟಿರ್ತಾರೆ. ಲಿಯಾ ಆ ಡ್ರೆಸ್ಸನ್ನು ಎಳೆದಾಗ ಇನ್ನೊಂದು ಬಟ್ಟೆ ಹ್ಯಾಂಗರ್ನಿಂದ ಹೊರಗೆ ಬರುತ್ತೆ. ಅದಾದ ನಂತರ ಲಿಯಾ ಆ ಎರಡೂ ಬಟ್ಟೆಗಳನ್ನು ಹಿಡಿದು ಸ್ಟೇಜ್ನ ಸೆಂಟರ್ಗೆ ಬರ್ತಾಳೆ ಮತ್ತು ಆ ಎರಡೂ ಡ್ರೆಸ್ನ ಒಂದಕ್ಕೊಂದು ವಿರುದ್ಧವಾಗಿ ಬಿಸಾಡ್ತಾಳೆ. ಇಮಿಡಿಯೇಟ್ಲಿ ಅವಳ ಡ್ರೆಸ್ಸು ಸಿಲ್ವರ್ ಬಟ್ಟೆಯಾಗಿ ಚೇಂಜ್ ಆಗುತ್ತೆ. ಸ್ಲೋ ಮೋಷನಲ್ಲಿ ನಾವು ನೋಡ್ಬೋದು, ಲಿಯಾ ಆ ಎರಡೂ ಬಟ್ಟೆನ ಬಿಸಾಡುವಾಗ ಅದರ ಜೊತೆ ನಮಗೆ ಗೊತ್ತಾಗದಂತೆ ಅವಳ ಬಟ್ಟೆಯನ್ನು ಸಹ ಎಳೆದು ಹಾಕ್ತಾಳೆ. ಆಗ ಅವಳ ಆ ಬ್ಲೂ ಡ್ರೆಸ್ಸು ಸಿಲ್ವರ್ ಡ್ರೆಸ್ ಆಗಿ ಕಾಣುತ್ತೆ. ಈಗ ನಿಮಗೆ ಗೊತ್ತಾಯಿತು ಅವಳ ಬ್ಲೂ ಡ್ರೆಸ್ಸು ಹೇಗೆ ಸಿಲ್ವರ್ ಡ್ರೆಸ್ ಆಯಿತು ಅಂತೇಳಿ. ನಂತರ ಲಿಯಾ ಚೇಂಜಿಂಗ್ ರೂಮ್ ಹತ್ತಿರ ಬಂದು ಅದರ ಮೇಲಿಂದ ಒಂದು ಪೇಪರ್ ಫ್ಲವರನ್ನು ತೆಗಿತಾಳೆ ಮತ್ತು ಅದನ್ನು ಕೆಳಗೆ ಬೀಳಿಸ್ತಾಳೆ. ಅದೇ ಟೈಮಲ್ಲಿ ಅವಳ ಸಿಲ್ವರ್ ಡ್ರೆಸ್ ಸಹ ಕೆಳಗೆ ಹೂವಿನ ಥರ, ಪೇಪರ್ ಹೂವಿನ ಥರನೇ ಬಿದ್ದು ಅವಳ ಡ್ರೆಸ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಲಿಯಾ ತುಂಬ ಹತ್ತಿರದಲ್ಲಿ ಚೇಂಜಿಂಗ್ ರೂಮ್ ಹತ್ತಿರ ನಿಂತಿದ್ದಾಳೆ ಮತ್ತು ಅವಳ ಅಸಿಸ್ಟೆಂಟ್ ಅದರೊಳಗೆ ಅವಿತು ಕುಳಿತುಕೊಂಡಿರುತ್ತಾನೆ. ಅವನು ಸಮಯಕ್ಕೆ ಸರಿಯಾಗಿ ಅವಳ ಸಿಲ್ವರ್ ಡ್ರೆಸ್ನ ಥ್ರೆಡ್ಡನ್ನು ಎಳಿತಾನೆ. ಆಗ ಒಂದಕ್ಕೊಂದು ಪೂಣಿಸಿರುವ ಆ ಸಿಲ್ವರ್ ಡ್ರೆಸ್ ಸಹ ಆಟೋಮೆಟಿಕ್ಕಾಗಿ ಕೆಳಗೆ ಬೀಳುತ್ತೆ. ಇದಾದ ನಂತರ ಲಿಯಾ ಬ್ಲ್ಯಾಕ್ ಟಾಪನ್ನು ಹಿಡ್ಕೊಂಡು ಸ್ಟೇಜ್ ಮೇಲೆ ಬರ್ತಾಳೆ. ನಂತರ ಅದನ್ನು ಶೇಕ್ ಮಾಡಿದಾಗ ಒಂದು ರೆಡ್ ಕಲರ್ ಹೂವು ಕಾಣುತ್ತೆ. ಅದಾದ ನಂತರ ಪುನಃ ಲಿಯಾ ಅದರಿಂದ ಇನ್ನೊಂದು ರೆಡ್ ಕಲರ್ ಹೂವನ್ನು ಮ್ಯಾಜಿಕಲಿ ತೆಗಿತಾಳೆ. ಆದರೆ ನಿಜವಾಗಿಯೂ ಇಲ್ಲಿ ಬ್ಲ್ಯಾಕ್ ಟಾಪ್ ಒಳಗೆ ರೆಡ್ ಕಲರ್ ಫ್ಲವರ್ ಮಡಚಿ ಇಟ್ಟಿರುತ್ತಾರೆ. ಲಿಯಾ ಯಾವಾಗ ಆ ಟಾಪ್ನ ಶೇಕ್ ಮಾಡ್ತಾಳೋ ಆಗ ಆ ಟಾಪ್ನಲ್ಲಿರುವ ಫ್ಲ್ಯಾಪ್ ಓಪನ್ ಆಗಿ ಹೂವು ಕೆಳಗೆ ನಮಗೆ ಕಾಣಿಸುತ್ತೆ. ಈ ಹೂವು ಎಲ್ಲಿಂದ ಬಂತು ಅನ್ನೋ ಹಾಗೆ ನಮಗೆ
ಕಾಣಿಸುತ್ತೆ. ಇದರ ನಂತರ ಲಿಯಾ ಪುನಃ ಒಂದು ಹೂವನ್ನು ಬಲಗೈಯಿಂದ ತೆಗಿತಾಳೆ, ನೀವು ನೋಡ್ಬೋದು. ಆದರೆ ಇದು ನಿಜವಾಗಿ ಒಂದು ಫೋಲ್ಡ್ ಮಾಡಿ ಇಟ್ಟಿರೋ ಮ್ಯಾಜಿಕ್ ಹೂವು. ನೆಕ್ಸ್ಟ್ ನೋಡಿ, ಲಿಯಾ 2ರಲ್ಲಿ ಒಂದು ಹೂವನ್ನು ಚೇಂಜಿಂಗ್ ರೂಮ್ ಮೇಲೆ ಇಡುತ್ತಾಳೆ ಮತ್ತು ಒಂದನ್ನು ತನ್ನ ಎಡಕ್ಕೆ ಬಿಸಾಡುತ್ತಾಳೆ. ಪುನಃ ಅವಳ ಡ್ರೆಸ್ಸು ಪಿಂಕ್ ಕಲರ್ಗೆ ಚೇಂಜ್ ಆಗುತ್ತೆ. ಇದೇಗೆ ಅಂದರೆ ನೀವು ನೋಡಬಹುದು, ಲಿಯಾ ಡ್ರೆಸ್ ರೂಮ್ಗೆ ಹತ್ತಿರವಾಗಿ ನಿಂತಿರುತ್ತಾಳೆ ಮತ್ತು ಅವಳ ಅಸಿಸ್ಟೆಂಟ್ ಚೇಂಜ್ ರೂಮಿಂದ ಅವಳ ಬಟ್ಟೆಯನ್ನು ಎಳಿತಾನೆ. ಸ್ಲೋ ಮೋಷನಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಪುನಃ ಲಿಯಾ ಅಲ್ಲಿ ಪಕ್ಕದಲ್ಲಿರೋ ಒಂದು ಗೊಂಬೆಯಿಂದ ಬ್ಲ್ಯಾಕ್ ಹ್ಯಾಟನ್ನು ತೆಗೆದು ಆ ಬ್ಲ್ಯಾಕ್ ಹ್ಯಾಟನ್ನು ಪುನಃ ಗೊಂಬೆಗೆ ಸವರಿದಾಗ ಪುನಃ ಅಲ್ಲಿ ಒಂದು ಅಡಿಷನ್ ಆಗಿ ಒಂದು ರೆಡ್ ಹ್ಯಾಟ್ ಕ್ರಿಯೇಟ್ ಆಗುತ್ತೆ. ಮಾತ್ರವಲ್ಲ, ಆ ಡ್ರೆಸ್ ಸಹ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ರಿಯಾಲಿಟಿ ಏನೆಂದರೆ, ಲಿಯಾ ತೆಗೆಯೋ ಬ್ಲ್ಯಾಕ್ ಕ್ಯಾಪ್ ಕೇವಲ ಒಂದಲ್ಲ, ಅದರಲ್ಲಿ ಮತ್ತೊಂದು ರೆಡ್ ಕ್ಯಾಪನ್ನು ಸಹ ನಮಗೆ ಗೊತ್ತಾಗದ ಹಾಗೆ ಫೋಲ್ಡ್ ಮಾಡಿ ಇಟ್ಟಿರ್ತಾರೆ. ಆಗ ಲಿಯಾ ಆ ಕ್ಯಾಪನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಪುನಃ ಆ ಗೊಂಬೆ ಮೇಲೆ ಹಾಕ್ತಾಳೆ. ಇದರಲ್ಲಿ ಆ ಗೊಂಬೆಗೆ ಬ್ಲೂ ಡ್ರೆಸ್ ತೋರಿಸಿದ್ದಾರೆ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಬ್ಲೂ ಡ್ರೆಸ್ ಮೇಲೆ ಕೆಳಗೆ 2 ಕಡೆ ಫೋಲ್ಡ್ ಮಾಡಿ ರೆಡ್ ಡ್ರೆಸ್ನ ಆ ಫೋಲ್ಡ್ ಒಳಗೆ ಇಟ್ಟಿರ್ತಾರೆ. ಯಾವಾಗ ಲಿಯಾ ಆ ಫೋಲ್ಡನ್ನು ತೆಗಿತಾಳೋ ಆಗ ಆ ಗೊಂಬೆಯ ಡ್ರೆಸ್ಸು ಬ್ಲೂಯಿಂದ ರೆಡ್ಗೆ ಚೇಂಜ್ ಆಗುತ್ತೆ ನೋಡಿ. ರೆಡ್ ಡ್ರೆಸ್ ಕುತ್ತಿಗೆ ಕೆಳಗೆ ಓಪನ್ ಆಗಿದೆ, ಆದ್ದರಿಂದ ಗೊಂಬೆ ಮೇಲಿನ ಪೋರ್ಷನ್ ಬ್ಲೂ ಕಲರ್ನಲ್ಲಿ ಇದೆ, ನೀವು ನೋಡಬಹುದು. ನಂತರ ಲಿಯಾ ವಾರ್ಡ್ರೋಬ್ ಕಡೆಗೆ ಹೋಗ್ತಾಳೆ. ಅಲ್ಲಿ ಒಂದು ಗ್ರೀನ್ ಡ್ರೆಸ್ ನೇತಾಕಿರ್ತಾರೆ. ಲಿಯಾ ತನ್ನ ಕೈ ಸನ್ನೆ ಮಾಡಿದ ತಕ್ಷಣ ಆ ಗ್ರೀನ್ ಡ್ರೆಸ್ ಲಿಯಾ ಕಡೆಗೆ ಬಂದು ಅವಳ ಡ್ರೆಸ್ ಸಹ ಇಮಿಡಿಯೇಟ್ಲಿ ಪಿಂಕಿಂದ ಗ್ರೀನ್ ಆಗಿ ಬದಲಾಗುತ್ತೆ. ಆದರೆ ಇದು ಹೇಗೆ ಸಾಧ್ಯ? ಸಿಂಪಲ್ ಇದೆ ನೋಡಿ. ಈ ಗ್ರೀನ್ ಡ್ರೆಸ್ಗೆ ಒಂದು ದಾರ ಕಟ್ಟಿ ಆ ದಾರವನ್ನು ಒಂದು ಮೋಟರ್ಗೆ ಫಿಕ್ಸ್ ಮಾಡಿರ್ತಾರೆ. ಯಾವಾಗ ಅವಳ ಅಸಿಸ್ಟೆಂಟ್ ಆ ಮೋಟರನ್ನು ಆನ್ ಮಾಡ್ತಾನೋ ಆಗ ಆ ಮೋಟರ್ ತನ್ನ ದಾರವನ್ನು ತನ್ನ ಹತ್ರ ಎಳೆದುಕೊಳ್ಳುತ್ತೆ, ಬಟ್ಟೆ ಸಮೇತ ಎಳ್ಕೊಳ್ಳುತ್ತೆ. ಇದೇ ಟೈಮಲ್ಲಿ ಲಿಯಾಳ ಅಸಿಸ್ಟೆಂಟ್ ಸಹ ಕರೆಕ್ಟಾಗಿ ಹಿಂದೆಯಿಂದ ಲಿಯಾಳ ಪಿಂಕ್ ಡ್ರೆಸ್ಸನ್ನು ಎಳೆದುಕೊಳ್ಳುತ್ತಾನೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ ಈ ಗ್ರೀನ್ ಡ್ರೆಸ್ ಹೇಗೆ ಬಂತು ಅಂತ. ಇದಾದ ನಂತರ ಲಿಯಾ ಚೇಂಜ್ ರೂಮಲ್ಲಿರೋ ರೆಡ್ ಫ್ಲವರ್ನ ತೆಗೆದುಕೊಂಡು ಅದನ್ನ ಟಚ್ ಮಾಡ್ತಾಳೆ. ಇಮ್ಮಿಡಿಯೇಟ್ಲಿ ಅವಳ 2 ಕೈಯಲ್ಲಿ ಸಹ ರೆಡ್ ಲೈಟ್ ಆನ್ ಆಗುತ್ತೆ. ನಂತರ ಲಿಯಾ ತನ್ನ 2 ಕೈಗಳಿಂದ ಆ ಗ್ರೀನ್ ಡ್ರೆಸ್ ಮೇಲೆ ಬೆರಳು ಆಡಿಸಿದಾಗ ಅವಳ ಆ ಗ್ರೀನ್ ಡ್ರೆಸ್ ಅವಳು ಕೈ ಆಡಿಸಿದ ಕಡೆಯಲ್ಲೆಲ್ಲ ರೆಡ್ಡಾಗಿ ಕನ್ವರ್ಟ್ ಆಗುತ್ತಾ ಹೋಗುತ್ತೆ. ನಿಜ ಏನು ಅಂದರೆ, ಅವಳ ಕೈಯಲ್ಲಿರುವ ರೆಡ್ ಲೈಟ್ ಹೂವಿನಿಂದ ಬಂದಿಲ್ಲ, ಬದಲಾಗಿ ಅದು ಲಿಯಾ ಯಾವಾಗ ಬ್ಲ್ಯಾಕ್ ಹ್ಯಾಟನ್ನು ತೆಗೆದುಕೊಳ್ಳುತ್ತಾಳೋ ಆಗ ಅವಳು ಆ ಬ್ಲ್ಯಾಕ್ ಹ್ಯಾಟಿನಲ್ಲಿರುವ ಫೇಕ್ ತಂಬನ್ನು ತನ್ನ 2 ಕೈಗಳಿಗೆ ಆಗಲೇ ನಮಗೆ ಅರಿವಿಲ್ಲದಂತೆ ಧರಿಸಿಕೊಂಡಿರುತ್ತಾಳೆ, ನೀವು ನೋಡಬಹುದು. ಆದರೆ ಅವಳ ಕೈಗೆ ಲೈಟ್ ಹೇಗೆ ಬಂತು? ಅವಳು ತನ್ನ ಕೈಯನ್ನು ಹೂವಿಗೆ ಟಚ್ ಮಾಡಿದಾಗ ಅದೇ ಟೈಮಲ್ಲಿ ಅವಳ ಕೈಯಲ್ಲಿರುವ ಫೇಕ್ ತಂಬ್ ಪ್ರೆಸ್ ಮಾಡಿ ಲೈಟ್ ಆನ್ ಆಗುವಂತೆ ಮಾಡುತ್ತಾಳೆ. ಈ 2 ಕೈಯಲ್ಲಿ ಲೈಟ್ ಆನ್ ಆದಾಗ ಲಿಯಾ ತನ್ನ 2 ಕೈಯನ್ನು ಗ್ರೀನ್ ಡ್ರೆಸ್ ಮೇಲೆ ಆಡಿಸಿದಾಗ ಆಟೋಮೆಟಿಕ್ಕಾಗಿ ಅವಳ ಗ್ರೀನ್ ಡ್ರೆಸ್ ರೆಡ್ ಡ್ರೆಸ್ ಆಗಿ ಬದಲಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೇನೆಂದರೆ, ಲಿಯಾ ಕೆಳಗಡೆ ರೆಡ್ ಡ್ರೆಸ್ಸನ್ನು ಮತ್ತು ಮೇಲೆ ಗ್ರೀನ್ ಡ್ರೆಸ್ಸನ್ನು ಧರಿಸಿರುತ್ತಾಳೆ ಮತ್ತು ಅದರ ನಡುವೆ ಟ್ರಾನ್ಸ್ಪರೆಂಟ್ ಆಗಿರುವ ವೈಟ್ ನೆಟ್ಟನ್ನು ಸಹ ಧರಿಸಿರುತ್ತಾಳೆ. ಈ ಟ್ರಾನ್ಸ್ಪರೆಂಟ್ ವೈಟ್ ನೆಟ್ಟನ್ನು ಲಿಯಾಳ ಅಸಿಸ್ಟೆಂಟ್ ಮೆಲ್ಲಗೆ ಹಿಂದೆಯಿಂದ ಎಳೆದಾಗ ಈ ಟ್ರಾನ್ಸ್ಪರೆಂಟ್ ವೈಟ್ ನೆಟ್ ಗ್ರೀನ್ ಡ್ರೆಸ್ಸನ್ನು ಹಿಂದೆ ಸರಿಯುವಂತೆ ಮಾಡುತ್ತದೆ. ಇದಾದ ನಂತರ ಲಿಯಾ ಚೇಂಜಿಂಗ್ ರೂಮಿಂದ ಮಿಂಚುವ ಮಿನಿಮಿನಿಯನ್ನು ತನ್ನ 2 ಕೈಯಲ್ಲಿ ತೆಗೆದುಕೊಂಡು ಅದನ್ನು ಕೆಳಗೆ ಎಸೆಯುತ್ತಾಳೆ. ಆಗ ಅವಳ ಡ್ರೆಸ್ ಪುನಃ ಚೇಂಜ್ ಆಗುತ್ತದೆ, ಬಿಕಿನಿಯಾಗಿ, ನೀವು ನೋಡ್ಬೋದು. ಆದರೆ ರಿಯಾಲಿಟಿ ಏನೆಂದರೆ, ಇಲ್ಲಿ ಲಿಯಾ ಕೇವಲ ಮಿನಿಮಿನಿಯನ್ನು ತೆಗೆದುಕೊಳ್ಳೋದು ಮಾತ್ರವಲ್ಲ, ಅವಳು ತನ್ನ ಕೈಯಲ್ಲಿನ ಫೇಕ್ ತಂಬನ್ನು ಸಹ ಅಲ್ಲೇ ಕೆಳಗೆ ಬೀಳುವಂತೆ ಮಾಡುತ್ತಾಳೆ ಮತ್ತು ಅವಳು ಆ ಮಿನಿಮಿಯನ್ನು ಕೆಳಗೆ ಬಿಸಾಡುವ ಟೈಮಲ್ಲೇ ಅವಳ ಅಸಿಸ್ಟೆಂಟ್ ಚೇಂಜಿಂಗ್ ರೂಮಿನಿಂದ ಅವಳ ರೆಡ್ ಡ್ರೆಸ್ಸನ್ನು ಥ್ರೆಡ್ ಮೂಲಕ ಹಿಂದೆ ಎಳೆಯುತ್ತಾನೆ. ಇದು ನಮಗೆ ರೆಡ್ ಡ್ರೆಸ್ ಚೇಂಜ್ ಆದ ಹಾಗೆ ಕಾಣಿಸುತ್ತದೆ.